ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಕಂತು ಇವತ್ತು ಜಮೆ ಆಗಿದೆ. ತುಂಬ ಜನ ವಿಡಿಯೋವನ್ನು ಇಲ್ಲೇ ಸ್ಕಿಪ್ ಮಾಡಿಬಿಡ್ತೀರಾ, ನೋಡಲ್ಲ. ನಾನು ಹೇಳ್ತೀನಿ ಕೇಳಿ. ನೀವು ಒಂದು 3 ನಿಮಿಷ ನಿಂತ್ಕೊಂಡ್ರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಒಂದು 3 ನಿಮಿಷ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಈ ಬೇರೆ ಏನೇನೋ ನೋಡ್ತೀರಾ. ಹಾಗಾಗಿ ಇದನ್ನು ಒಂದು 3 ನಿಮಿಷ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಹಣ ಬರುವಂಥ ಒಂದು ಯೋಜನೆ ಅದು ಗೃಹಲಕ್ಷ್ಮಿ ಯೋಜನೆ. ಸ್ನೇಹಿತರೆ ಇಲ್ಲಿ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರ ಕೂಗು ಅಂತಲೇ ಹೇಳ್ಬೋದು. ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅಂದರೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಎಲ್ಲರ ಒಂದು ಪ್ರಶ್ನೆ. ಹಾಗಾದರೆ ಇಲ್ಲಿ DBT ಮುಖಾಂತರ ಸರ್ಕಾರ ಏನು ಹಣ ಹಾಕ್ತಾ ಇಲ್ವಾ ಹಾಗಾದರೆ, ಅಥವಾ ನಿಮಗಿಲ್ಲಿ ಹಣ ಜಮೆ ಆಗ್ತಾ ಇಲ್ವಾ, ಅಥವಾ ನಿಮಗಿಲ್ಲಿ ಸರ್ಕಾರ ಏನು ಅಂದರೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಸರ್ಕಾರದ ತಪ್ಪ ಅಥವಾ ನಿಮ್ಮ ತಪ್ಪ, ಯಾರ ತಪ್ಪು ಅನ್ನುವಂಥದ್ದು ಒಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಯಾರಿಗೆ ಹಣ ಬಂದಿಲ್ಲ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ, ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅಂದರೆ ನಮ್ಗೆ ಹಣ ಬರ್ತಾ ಇಲ್ಲ ಅಥವಾ ನಮ್ಗೆ ಹಣ ಬರೋದೇ ಇಲ್ವಾ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವೆಶನ್. ಹಾಗಾದರೆ ನಿಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ. ಒಂದು ವಿಚಾರ, ನಾನು ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸುಮ್ಮನೆ ಏನೇನು ಹೇಳಲಿಕ್ಕೆ ಹೋಗಲ್ಲ. ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ಸರ್ಕಾರ ನಿಮಗೆ ಹೆಂಗೆ ಹಣ ಹಾಕತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಕೇಳಿ. ಇಲ್ಲಿ ನೀವು ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದನ್ನು ಪರ್ಫೆಕ್ಟಾಗಿ ಇಟ್ಕೊಳ್ಳೇಬೇಕಾಗ್ತದೆ. ಯಾಕಂತಂದರೆ ಡಾಕ್ಯುಮೆಂಟ್ಸ್ ಇಲ್ಲಿ ಸರ್ಕಾರ ನಿಮ್ಮೆಲ್ಲರನ್ನೂ ಚೆಕ್ ಮಾಡಿ ನಿಮ್ಗೆ ಹಣ ಹಾಕಬೇಕಲ್ವಾ. ಹಾಗಾಗಿ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕಾಗ್ತದೆ. ಇಲ್ಲಾಂತಂದ್ರೆ ಸರ್ಕಾರಕ್ಕೆ ನಿಮ್ಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ಲ. ಅಂತಂದರೆ ಫೈಂಡ್ ಔಟ್ ಅಂತಂದರೆ ನಿಮ್ಮನ್ನು ಗುರುತಿಸಿ ನಿಮ್ಮ ಅಕೌಂಟಿಗೆ ಹಣ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಮೊದಲೇದಾಗಿ ಹೇಳ್ತಾ ಇದ್ದೀನಿ, ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸ್ನೇಹಿತರೆ. ಇದಾದ ಮೇಲೆ ಇನ್ನೊಂದು ವಿಚಾರ, ತುಂಬ ಜನ ಕೇಳಿದ್ರು ನಮ್ಗೆ ಹಣ ಬರ್ತಾ ಇಲ್ಲ ಅಥವಾ ನಮ್ಗೆ ಹಣನೇ ಬರಲ್ವಾ ಅಥವಾ ನಮಗಿಲ್ಲಿ ಡೌಟ್ ಇದೆ, ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆಯೋ ಅಥವಾ ನಮಗಿಲ್ಲಿ ಹಣ ಹಾಕ್ತಾ ಇಲ್ಲ ಏನಿಲ್ಲ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ನಾನು ಹೇಳ್ತೀನಿ ಕೇಳಿ. ನೀವು ಏನು ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅಥವಾ ನೀವು ಯಾವ ರೀತಿ ಹಣವನ್ನು ಪಡೆದುಕೊಳ್ಬೇಕು ಅದನ್ನೆಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥ ಕೆಲಸ ಒಂದು ರೇಷನ್ ಕಾರ್ಡ್ ಅಪ್ಡೇಟು ಆ್ಯಂಡ್ ಇನ್ನೊಂದು ಪ್ಯಾನ್ ಕಾರ್ಡ್ ಅಪ್ಡೇಟು. ನಾನು ಅದನ್ನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ಸರ್ಕಾರದಿಂದ DBT ಮುಖಾಂತರ ಏನೀಗ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಪರಿಷ್ಕರಣೆಯನ್ನು ಮಾಡ್ತೀವಿ ನಾವು, ಪರಿಷ್ಕರಣೆಯನ್ನು ಮಾಡಿಬಿಟ್ಟು ನಾವು ಹಣ ಹಾಕುವಂಥದ್ದು ಅನ್ನುವಂಥದ್ದು. ಅಂತಂದರೆ ಪರಿಷ್ಕರಣೆ ಅಂತಂದರೆ ಏನು ದೊಡ್ಡ ವಿಚಾರ ಅಲ್ಲ. ಏನಂತಂದರೆ ನೀವು ಪರಿಷ್ಕರಣೆಯನ್ನು ಮಾಡಿ ಹಣ ಹಾಕುವಂಥದ್ದು ಅಂತಂದರೆ ಸಿಂಪಲ್, ಅರ್ಥ ಆಯ್ತಾ? ಏನು ದೊಡ್ಡ ವಿಚಾರ ಅಲ್ಲ. ನಿಮ್ಮ ಏನು ಆ ಒಂದು ಪ್ರೊಫೈಲನ್ನು ನೋಡಿ ಚೆಕ್ ಮಾಡಿ ಪರಿಷ್ಕರಣೆಯನ್ನು ಮಾಡಿ ಸರ್ಕಾರ ಹಣ ಹಾಕುವಂಥದ್ದು, ಅರ್ಥ ಆಯ್ತಾ? ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ನಾವಿಲ್ಲಿ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ನಾನು ಪರಿಷ್ಕರಣೆ ಅಂತಂದರೆ ಇಷ್ಟೇ. ಏನಂತಂದರೆ ನಮ್ಮ ಹಣ ಹೋಗಿದೆಯಾ ಹೋಗಿಲ್ವಾ, ಅಥವಾ ಈಗ ಯಾರಿಗೆ ಹಣ ಹೋಗಿದೆಯಾ ಹೋಗಿಲ್ವಾ, ಅಥವಾ ತುಂಬ ಜನರಿಗೆ ಹಣ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೋಗಿಲ್ಲ ಇದನ್ನು ನೋಡಿ ಹಣ ಹಾಕ್ತಾರೆ ಅಷ್ಟೇ. ನಾನು ಹೇಳುವಂಥದ್ದು ಪರಿಷ್ಕರಣೆ ಅಂತಂದರೆ ಮತ್ತೇನೂ ಅಲ್ಲ. ಹಾಗಾಗಿ ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ ಅಥವಾ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ, ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬರ್ತಾನೆ ಇಲ್ಲ, ಇಲ್ಲಿ ಹೇಳ್ತಾರೆ ನಮ್ಗೆ ಹಣ ಬರುತ್ತೆ ಹಾಗೆ ಹಿಂಗೆ ಅಂತ. ಆದರೆ ಇಲ್ಲಿ ನಾವು ನೋಡಿದರೆ ನಮಗೇನೂ ಕೂಡ ಬರ್ತಾ ಇಲ್ಲ ಅಂತ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಸರ್ಕಾರ ಎಲ್ರಿಗೂ ಪೇ ಮಾಡ್ತಾ ಇದೆ. ಅಂದರೆ ನಿಮ್ಗೆ ಹಣ ಜಮೆ ಆಗ್ತಾ ಇದೆ ಎಲ್ರಿಗೂ ಕೂಡ. ತುಂಬ ಜನ ಹೇಳ್ತಾರೆ ನಮಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬರುವಂಥ ಡೌಟು, ಇಲ್ಲಿ ಸರ್ಕಾರ ಅಂತೂ ನಮ್ಗೆ ಹಣ ಹಾಕಲ್ಲ, ನಮ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು, ಮೊದಲನೇದಾಗಿ ನೀವು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ಯಾಕೆ ಇಲ್ಲಿ ಸರ್ಕಾರ ತುಂಬ ಜನರಿಗೆ ಹಣ ಹಾಕ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ, ತುಂಬ ಜನರ ಅಕೌಂಟಿಗೆ ಹಣ ಹೋಗ್ತಾ ಇಲ್ಲ, ಯಾಕೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ. ನಾನು ಅದೇ ಹೇಳುವಂಥದ್ದು, ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು. ನೀವು ಅರ್ಧಂಬರ್ಧ ನೋಡಿ ಸರ್ಕಾರ ನಮ್ಗೆ ಹಣ ಹಾಕತ್ತೆ ಎಂದಷ್ಟು ವಿಚಾರ ಅಲ್ಲ, ಹಂಗಿದ್ರೆ ಆಗಲ್ಲ. ನಾನು ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿದರೆ ಚೆಕ್ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ ಚೆಕ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಆದಮೇಲೆ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಹೇಳುವಂಥದ್ದಷ್ಟೇ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ಕಮೆಂಟ್ ಬಾಕ್ಸ್ ಇರುವಂಥದ್ದೇ ನೀವು ಕಮೆಂಟ್ ಮಾಡಲಿಕ್ಕೆ. ಎಲ್ರಿಗೂ ಹೇಳುವಂಥದ್ದು ನಾನು, ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡ್ಕೊಳ್ಬೇಕಾ, ನೀವು ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು, ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಚಾಚು ತಪ್ಪದೆ ಕ್ಲೀನಾಗಿ ಮಾಡಿ. ನೀವು ಅರ್ಧಂಬರ್ಧ ಮಾಡಿಬಿಟ್ಟು ನಂಗೆ ಹಣ ಬಂದಿಲ್ಲ ಅಂತಂದರೆ ನಾನು ಏನೂ ಮಾಡಲಿಕ್ಕಾಗಲ್ಲ. ಮೊದಲನೇದಾಗಿ ಏನಂತಂದರೆ, ನೀವು ಕ್ಲೀನಾಗಿ ಆ ಕೆಲಸ ಮಾಡ್ತೀರಾ ಅಂತಂದರೆ
ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬರಲ್ಲ. ನಾನು ಹೇಳುವಂಥದ್ದು, ಹಣ ಬರದೇ ಇರೋದಕ್ಕಿಂತ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಇದನ್ನು ಥಿಂಕ್ ಮಾಡಿ. ನನಗೆ ಹಣ ಬರ್ತಾ ಇಲ್ಲ, ಓಕೆ, ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಇದನ್ನು ಯಾರಾದರೂ ಥಿಂಕ್ ಮಾಡಿದ್ದೀರಾ? ಇದನ್ನು ಯೋಚನೆ ಮಾಡಿ, ನನಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ನಾನು ಏನು ತಪ್ಪು ಮಾಡಿರಬಹುದು, ಇದನ್ನು ಥಿಂಕ್ ಮಾಡಬೇಕಾಗ್ತದೆ. ಅದೇ ಅದಕ್ಕೆ ಹೇಳುವಂಥದ್ದು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಹೇಳ್ತಾರೆ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮೊದಲನೇದಾಗಿ ಹೇಳುವಂಥದ್ದು, ನಿಮ್ಮ ಒಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಯಾಕೆ ಹಣ ಜಮೆ ಆಗಿಲ್ಲ ಇದನ್ನು ನೋಡಬೇಕಾಗ್ತದೆ ನಾವು. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ನಮಗೆ ಸ್ಟೇಟ್ ಗೌರ್ಮೆಂಟಿಂದ ನಮಗೆ ಹಣನೇ ಜಮೆ ಆಗ್ತಾ ಇಲ್ಲ, ಯಾವ ಒಂದು ಯೋಜನೆ ಹಣನೂ ಕೂಡ ಜಮೆ ಆಗ್ತಾ ಇಲ್ಲ ಅಂತ ಇಲ್ಲ, ಆ ರೀತಿ ಏನಿಲ್ಲ. 100% ಜಮೆ ಆಗ್ತಾ ಇದೆ. ಅರ್ಥ ಆಯ್ತಾ? ನಾನು ಹೇಳುವಂಥದ್ದು, ಮೊದಲನೇದಾಗಿ ನಾವು ಡಾಕ್ಯುಮೆಂಟ್ಸನ್ನು ಎಲ್ಲದನ್ನು ಕೂಡ ಪರ್ಫೆಕ್ಟಾಗಿ ಕರೆಕ್ಟಾಗಿ ನಾವು ಇಟ್ಕೊಂಡ್ರೆ 100% ಹಣವನ್ನು ಜಮೆ ಮಾಡ್ತಾರೆ. ಅರ್ಥ ಆಯ್ತಾ? ನಾನು ಹೇಳುವಂಥದ್ದು ಅದೇ. ಈಗ ತುಂಬ ಜನ ಗಡಿಬಿಡಿ ಮಾಡ್ತಾರೆ, ನಮ್ಗೆ ಇವಾಗಲೇ ಬೇಕು ಹಣ, ನಮ್ಗೆ ಈಗಲೇ ಬೇಕು, ನಾನು ಈಗಲೇ ಪಡ್ಕೊಳ್ಬೇಕು. ಹಂಗೆ ಮಾಡಿದರೆ ಆಗಲ್ಲ. ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ, ನೀವು ಹಣ ಪಡ್ಕೊಳ್ಬೇಕಾ ಅಥವಾ ನೀವು ಏನಾದರೂ ಹಣವನ್ನು ಪಡ್ಕೊಂಡು ನಾನು ಹಣವನ್ನು ಈ ಒಂದು ಯೋಜನೆಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ರೆ, ನಾನು ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ನೀವು ಏನು ಥಿಂಕ್ ಮಾಡಬೇಕಪ್ಪ ಅಂತಂದರೆ, ಹಣ ಪಡೆದುಕೊಳ್ಳೋಕ್ಕಿಂತ ಮುಂಚೆ ನಂಗೆ ಹಣ ಬಂದಿದೆಯಾ ಅಥವಾ ಈಗ ಬರುತ್ತಾ ಅಥವಾ ಬರಲ್ವ, ಏನು ಕತೆ ಅಂದರೆ ಈ ಒಂದು ಇಷ್ಟನ್ನು ಥಿಂಕ್ ಮಾಡಬೇಕಾಗ್ತದೆ. ಈಗ ನನಗೆ ಹಣ ಬಂದಿಲ್ಲ ಅಂದ ತಕ್ಷಣ ನಂಗೆ ಹಣನೇ ಬರಲ್ಲ, ಆ ರೀತಿ ಥಿಂಕ್ ಮಾಡಬಾರ್ದು. ಅರ್ಥ ಆಯ್ತಾ? ನಾನು ಎಲ್ರಿಗೂ ಹೇಳುವಂಥ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಅನ್ನೋದಕ್ಕೆ ನನ್ನ ಕುಟುಂಬ ಇದ್ದಂಗೆ ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಾನು ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ. ತುಂಬ ಜನ ಕೇಳಲ್ಲ. ನಾನು ಅದೇ ಹೇಳುವಂಥದ್ದು, ಅಪ್ಡೇಟ್ಗಳನ್ನು ಮಾಡಿ, ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮ ಅನಿಸಿಕೆ ಏನಿದೆ ನಂಗೆ ತಿಳಿಸ್ಕೊಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಸ್ನೇಹಿತರೆ. ಇಲ್ಲಿ ಒಂದಿಷ್ಟು ಜನ ಕೇಳಿದ್ರಿ ಏನಂತಂದರೆ, ಈಗ ಹಾಗೆ ನಮಗೆ ಹಣ ಜಮೆ ಆಗ್ತಾ ಇಲ್ಲ ಎಕ್ಸೆಟ್ರಾ ಓಕೆ, ಅದು ಎಲ್ಲದೂ ಕೂಡ ಓಕೆ. ಆದರೆ ನನಗೆ ಈಗ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಓಕೆ ಸರಿ, ನಮಗೆ ಇನ್ನು ಮುಂದಾದರೂ ಹಣ ಬರುತ್ತಾ, ನಾವು ಯಾವ ರೀತಿಯಲ್ಲಿ ಹೇಗೆ ನಾನು ಹಣ ಪಡ್ಕೊಳ್ಬೇಕು ಅನ್ನುವಂಥದ್ದು. ನಾನು ಹೇಳುವಂಥದ್ದು, ನಿಮ್ಗೆ ಯಾವಾಗಲೂ ಕೂಡ ಹಣ ಬರುತ್ತೆ. ನಾವು ಒಂದಿಷ್ಟು ಥಿಂಕನ್ನು ಮಾಡಬೇಕಾಗ್ತದೆ. ಏನು ಥಿಂಕು, ಅಥವಾ ನಾವು ಈಗ ಹಣವನ್ನು ಪಡ್ಕೊಳ್ಬೇಕಂತಂದರೆ ಮಾಡಬೇಕಾಗಿರುವಂಥ ಕ್ರೈಟೀರಿಯಾಗಳು ಏನು, ಎಲ್ಲದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಕೊಡ್ತಾ ಹೋಗ್ತೀನಿ, ಕೇಳಿ. ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥದ್ದು, ಫಸ್ಟ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಿಮಗೆ ಮಾಹಿತಿಗಳು ಕಮ್ಮಿ. ನೀವು ಸುಮ್ಮನೆ ಹೋಗಿಬಿಟ್ಟು ಸರ್ ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಅದ್ರ ಮೇಲೆ ಕೆಲಸ ಮಾಡಬೇಕು. ಒಂದು ವಿಚಾರದ ಮೇಲೆ ಕೆಲಸ ಮಾಡಿದಾಗ ಮಾತ್ರ, ನಾನು ಹೇಳ್ತೀನಲ್ಲ ಪ್ರತಿ ಬಾರಿ ನೀವು ಕೆಲಸ ಮಾಡಬೇಕು. ಈಗ ನೀವು ಹಣ ಜಮೆ ಆಗ್ತಾಯಿಲ್ಲ ಅಂದ ತಕ್ಷಣ ನಮ್ಗೆ ಹಣನೇ ಬರಲ್ಲ, ಈ ರೀತಿ ಥಿಂಕ್ ಮಾಡಿಬಿಡ್ತೀರ, ಅದು ತಪ್ಪು. ನಾನು ಹೇಳ್ತೀನಲ್ಲ, ಆ ರೀತಿ ಥಿಂಕ್ ಮಾಡುವಂಥದ್ದೇ ದೊಡ್ಡ ತಪ್ಪು. ನಂಗೆ ಹಣ ಜಮೆ ಆಗಲ್ಲ, ನಂಗೆ ಹಣ ಬಂದೇ ಬಿಡಲ್ಲ, ಇದೇ ರೀತಿ ಥಿಂಕ್ ಮಾಡ್ತೀರಾ, ಅದು ದೊಡ್ಡ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ತಪ್ಪು ಅಂತ ಹೇಳ್ತೀರ ಅಂತಂದರೆ, ತುಂಬ ಜನ ಮಿಸ್ಟೇಕ್ ಮಾಡುವಂಥದ್ದಿಲ್ಲ, ನನಗೆ ಹಣ ಬರಲ್ಲ ಬಿಡಿ, ನಂಗೆ ಹಣ ಜಮೆ ಆಗಲ್ಲ ಬಿಡಿ, ಈ ರೀತಿ ಥಿಂಕ್ ಮಾಡ್ತಾರೆ. ಯಾಕೆ ಆ ರೀತಿ ಥಿಂಕ್ ಮಾಡ್ತೀರಾ ಅಂತ ನಾನು ಕೇಳುವಂಥದ್ದು. ನೀವು ಆ ರೀತಿ ಥಿಂಕೇ ಮಾಡಬೇಡಿ, ನಂಗೆ ಹಣ ಬರುತ್ತೆ, ನಾನು ಹಣ ಪಡ್ಕೊಳ್ತೇನೆ, ಈ ರೀತಿ ಥಿಂಕ್ ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ನಂಗೆ ಹಣ ಬರಲ್ಲ, ನಾನು ಹಣ ಪಡ್ಕೊಂಡೇ ಬಿಡಲ್ಲ, ನಂಗೆ ಹಣ ಜಮೆ ಆಗೋದೇ ಇಲ್ಲ, ಈ ರೀತಿ ಥಿಂಕ್ ಮಾಡಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ನನಗೆ ಹಣ ಬರಬೇಕು, ನಾನು ಹಣ ಪಡ್ಕೊಳ್ಬೇಕು, ನಾನು ಹೆಂಗೆ ಹಣ ಪಡ್ಕೊಳ್ಳುವಂಥದ್ದು, ಈ ರೀತಿ ಥಿಂಕ್ ಮಾಡಿ ಸ್ನೇಹಿತರೆ. ಅರ್ಥ ಆಯ್ತಾ? ನಾನು ಎಲ್ರಿಗೂ ಹೇಳುವಂಥದ್ದು, ಈ ರೀತಿ ಥಿಂಕ್ ಮಾಡಿ. ನಂಗೆ ಹಣನೇ ಬರಲ್ಲ ಅನ್ನುವಂಥ ಥಿಂಕ್ ಮಾಡಬಾರ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ.